ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಇವತ್ತು ಏನು ಮಾತಾಡ್ತೇವೆ ಎಂಬುದಾಗಿ ನಾವು ಇವತ್ತು ಗ್ರಹಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಕೀರ್ತನೆಗಳು 113ನೇ ಅಧ್ಯಾಯ 7-8ನೇ ವಚನವನ್ನು ನಾವು ಇವತ್ತು ಧ್ಯಾನಿಸಿಕೊಳ್ಳೋಣ. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಹಲ್ಲೆಲೂಯಾ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ನಾವಿಲ್ಲಿ ನೋಡ್ತಾ ಇದ್ದೇವೆ, ಆತನು ದೀನರನ್ನು ಧೂಳಿನಿಂದ ಎಬ್ಬಿಸುತ್ತಾನಂತೆ. ಈಗ ಇಲ್ಲಿ ಯಾವ ರೀತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಪ್ರಿಯರೇ, ಈಗ ನಾವು ಯಾವರೇ ಜನಗಳು ಇಂದಿನ ಜೀವಿತದಲ್ಲಿ ನೋಡಿಕೊಳ್ಳುವಾಗ, ಹಲ್ಲೆಲೂಯಾ, ನಾವು ತಿಪ್ಪೆಯಲ್ಲಿ ಬಿದ್ದಿದ್ದೇವೆ, ನಾವು ಧೂಳಿನಿಂದ ಬಿದ್ದಿದ್ದೇವೆ. ಯಾಕೆಂದರೆ ನಮಗೆ ಯಾರೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಹಲ್ಲೆಲೂಯಾ. ಸರಿಯಾಗಿ ನಮಗೆ ತಿಳಿಸಿಕೊಡೋರು ಇಲ್ಲ, ನಮಗೆ ಮಾರ್ಗದರ್ಶನ ಕೂಡ ಯಾರೂ ಕೂಡ ಇಲ್ಲ. ಇಂದಿನ ಜೀವಿತದಲ್ಲಿ ಯೇಸು ಅನ್ನೋ ಹೆಸರು ನಮ್ಮ ಜೀವಿತದಲ್ಲಿ ಇಲ್ಲದಿದ್ದಾಗ, ನಮಗೆ ಗೊತ್ತಿಲ್ಲದಾಗ ನಾವು ನಿಜವಾಗಲೂ ಹಲ್ಲೆಲೂಯಾ ಅನ್ಯರಂತೆ ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾ ಇದ್ವಿ. ಹಲ್ಲೆಲೂಯಾ. ಅದೇ ರೀತಿಯಾಗಿಯೂ ಕೂಡ ತಿಪ್ಪೆಯಲ್ಲಿ ಬಿದ್ದಿದ್ದೀವಿ, ಧೂಳಲ್ಲಿ ಕೂಡ ಇದ್ದೀವಿ. ಹಾಗೆ ದೇವರು ನಮ್ಮನ್ನು ಎತ್ತಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಎತ್ತಿದ್ದಾನೆ. ಯಾವ ರೀತಿ ಅಂತ ಹೇಳಿದ್ರೆ, ನೀನು ದೇವರ ವಾಕ್ಯ ತೊಗೊಂಡು, ಅಂದರೆ ಬೈಬಲ್ ತೊಗೊಂಡು ಬೈಕಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಅಥವಾ ನಡ್ಕಂತ ಆಗಿರ್ಬೋದು ಹೋಗ್ತಾ ಇರ್ತೀಯ, ಪ್ರಯಾಣ ಮಾಡ್ತಾ ಇರ್ತೀಯ. ಎಲ್ಲೋ ಒಂದು ಸಂದರ್ಭದಲ್ಲಿ ಬಿಸಾಕೊಂಡ್ಬಿಡ್ತೀಯ, ಕಳ್ಕೊಂಡ್ಬಿಡ್ತೀಯ ದೇವರ ವಾಕ್ಯವನ್ನು, ಅಂದರೆ ಬೈಬಲನ್ನು ಕಳ್ಕೊಂಡ್ಬಿಡ್ತೀಯ. ಹಲ್ಲೆಲೂಯಾ. ಆಗ ನೀನು ಯೋಚನೆ ಮಾಡ್ತಾ ಇರ್ತೀಯ, ದೇವರನಿಂದ ದೂರ ಆಗಿಬಿಟ್ರೇನು. ಹಲ್ಲೆಲೂಯಾ. ದೇವರನಿಂದ ದೂರ ಆಗಿಬಿಟ್ರೇನಪ್ಪ, ಅದಕ್ಕೆ ನನ್ನಿಂದ ಹೋಗ್ಬಿಡ್ತದೋ ಅಂತೇಳಿ ತುಂಬ ನೋವು ಪಡ್ತೀಯ. ಇಲ್ಲಿ ನೀನು ನೋವು ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆತನ ವಾಕ್ಯಗಳು ನಿನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡಿದೆ. ಹಲ್ಲೆಲೂಯಾ. ನೀನು ನಿರ್ಮಿಸಿಕೊಂಡಿದೀಯ ಪ್ರಿಯರ. ಅದಕ್ಕೋಸ್ಕರನೇ ದೇವರು ನಿನ್ನಿಂದ ದೂರ ಹೋಗಿಲ್ಲ, ಇನ್ನೂ ನಿನಗೆ ಹೆಚ್ಚಾಗಿ ಹತ್ರ ಆಗಿದ್ದಾನೆ. ಅದನ್ನು ಇನ್ನೂ ನೀನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ನೀನಿಲ್ಲಿ ಬೇರೆಯವರಿಗೆ ತಿಳಿಸಿಕೊಡ್ತಾ ಇಲ್ಲ ಸುವಾರ್ತೆಯನ್ನು. ಹಲ್ಲೆಲೂಯಾ. ಬೇರೊಬ್ಬರು ಕೂಡ ಹಂಚಿಕೊಳ್ತಾ ಇಲ್ಲ. ಅದಕ್ಕೋಸ್ಕರ ದೇವರ ಪರಿಚಯ ಮಾಡ್ಕೊಳ್ಬೇಕು. ಯಾಕೆ ಗೊತ್ತಾ, ನೀನು ಮಾಡಲಿರದ ಕಾರಣ ಅವರೊಟ್ಟಿಗೆ ಅವರೇ ಮಾಡ್ಕೋಬೇಕು. ಹಾಗಂತ ಹೇಳ್ಬಿಟ್ಟು ನೀನು ಅದನ್ನು ಸಡನ್ನಾಗಿ ಎಲ್ಲೋ ಬೀಳ್ಸ್ಕೊತೀಯ. ಅದನ್ನು ಇನ್ನೊಬ್ಬರಿಗೆ ಯಾರಿಗೂ ತಲುಪಬೇಕಾಗುತ್ತಲ್ಲ ವಾಕ್ಯ. ಯಾಕೆಂತ ಹೇಳಿದ್ರೆ, ದೇವರದ್ರಿಂದ ಏನು ಮಾತಾಡ್ತಾರೆ ಎಂಬುದಾಗಿ ಅವರು ಅದನ್ನು ಗ್ರಹಿಸಿಕೊಳ್ಬೇಕು. ಆ ವಾಕ್ಯ ಯಾರಿಗೆ ಸಿಗುತ್ತೋ ಅದರಿಂದ ಅವರು ನಿಜವಾದ ಜೀವಿತ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ದೇವರವ್ರ ಜೊತೆ ಮಾತಾಡಬೇಕಂತ ದೇವರು ದಾಹದಿಂದ ಅದನ್ನು ದಾರಿಯಲ್ಲಿ ಹೋಗುವಾಗಲೇ ಎಲ್ಲಾದರೂ ನೀನು ಬಿಸಾಕೊಂಡು ಹೋಗಿರ್ತೀಯ. ಅದು ಯಾರಲ್ಲೊಬ್ಬರು ತಗೋತಾರೆ, ಯಾರಾದರೂ ಒಬ್ಬರು. ಈಗ ಎಲ್ಲರೂ ಕೂಡ ಅನೇಕ ಜನಗಳು ಹೋಗ್ತಾ ಇರ್ತಾರೆ, ಬಟ್ ನನಗೆ ಬೇಕು ಅಂತ ಹೋಗ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಅಂದರೆ ದೇವರ ಚಿತ್ತ ಎಲ್ಲಿರುತ್ತೋ, ದೇವರಿಗೆ ಯಾರನ್ನ ಆರಿಸಿಕೊಳ್ಬೇಕಂತ ಮನಸ್ಸಿರುತ್ತೋ, ದೇವರನ್ನ ಯಾರನ್ನ ರಕ್ಷಣೆ ಮಾಡಬೇಕು, ಯಾರನ್ನು ಒಳ್ಳೆ ರೀತಿಯಿಂದ ಕಾಪಾಡ್ಕೊಳ್ಬೇಕಂತ ಇರ್ತಾರೋ, ಅದೇ ರೀತಿಯಿಂದಾಗಿ ಅದು ಅವರಿಗೆ ಹೋಗಿ ತಲುಪುತ್ತೆ. ಅದಕ್ಕೋಸ್ಕರನೇ ಅವರ ಸುವಾರ್ತೆ ಅವ್ರಿಗೆ ಹೋಗಿ ತಲುಪುತ್ತೆ ಪ್ರಿಯರೇ. ನೀನು ಯೋಚನೆ ಮಾಡ್ತಾ ಇರ್ಬೋದು, ಅದು ನನ್ನಿಂದ ತಪ್ಪೋಯ್ತು ಅಂತ ಹೇಳ್ಬಿಟ್ಟು ದೇವರಿಗೆ ನನ್ನ ಮೇಲೆ ಕೋಪ ಬಂದಿದ್ದೇನೋ. ಹಲ್ಲೆಲೂಯಾ. ದೇವರಿಗೆ ನಾನು ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇನೆ, ದೇವರ ಕಾರ್ಯಗಳು ಪ್ರತಿಯೊಂದು ಕೂಡ ನಾನು ಮಿಸ್ ಮಾಡಲಾರ್ದಂತೆ ಹಲ್ಲೆಲೂಯಾ ಮಾಡ್ತಿರ್ತೀನಿ. ಆದರೂ ಕೂಡ ದೇವರ ವಾಕ್ಯ ನನ್ನಿಂದ ಹೋಗಿದೆ ಅಂದರೆ ಏನಪ್ಪ ಇದು ತುಂಬ ಕಷ್ಟಕರವಾದ ವಿಷಯ ಅಂತ ನೀನು ಇವತ್ತು ಯೋಚನೆ ಮಾಡ್ತಾ ಇದೆಯೇನೋ, ಅಳ್ತಾ ಇದೆಯೇನೋ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ದೇವರಲ್ಲಿ ಹೇಳ್ತಾ ಇದ್ದಾನೆ, ನೀನು ಅಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನ ವಾಕ್ಯಗಳು ನಿನ್ನ ಹೃದಯದಲ್ಲಿವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಬೇರೊಬ್ಬರಿಗೂ ಕೂಡ ಅವರು ಕೂಡ ಅದು ಹೃದಯದಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನಿಜವಾದ ಜೀವಿತ ತಿಳ್ಕೊಳ್ಬೇಕಂತಾನೆ ನಿನ್ನಿಂದ ಅವರಿಗೆ ಅದು ಹೋಗಿದೆ, ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಇಲ್ಲ ಒಂದು ಎಕ್ಸಾಂಪಲ್ ಹೇಳ್ತಾನೆ ಪ್ರಿಯರೇ. ಒಬ್ಬ ಯವನಸ್ಥನು, ಸ್ಲಮ್ ಹುಡುಗ ಅಂತ ಹೇಳ್ಬಿಟ್ಟು, ಅವನಿಗೆ ಎಜುಕೇಷನ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಎಜುಕೇಷನ್ ಮಾಡಬೇಕು, ನಾನು ಚೆನ್ನಾಗಿ ಓದಬೇಕು ಅಂತ ಇರುತ್ತೆ. ಆದರೆ ಬಡತನ ಪ್ರಾಬ್ಲಮ್. ಹಲ್ಲೆಲೂಯಾ. ದುಡ್ಡಿನ ಸಮಸ್ಯೆ. ಹಾಗಾಗ್ಬಿಟ್ಟು ಸ್ಲಮ್ ಹುಡುಗ ಪೇಪರ್ ಹಾಯೋಕ್ಕೆ ಹೋಗ್ತಾ ಇರಬೇಕು ಡೈಲಿ ಬೆಳಗ್ಗೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ದಿನವೂ ಕೂಡ ಆ ಹುಡುಗ ಹೋಗ್ತಾ ಇರುತ್ತೆ, ಪೇಪರ್ ಹಾಯ್ತಾ ಇರುತ್ತೆ. ಅದನ್ನು ಮಾರ್ತಾ ಇರುತ್ತೆ, ದುಡ್ಡು ತೊಗೊಂಬೋದ್ರಿಂದ ಊಟ ಮಾಡ್ತಾ ಇರ್ತಾರೆ ಅವ್ರ ಅಜ್ಜಿ, ಆ ಹುಡುಗ ಇರ್ತಾರೆ. ಅದೇ ರೀತಿಯಿಂದ ಅವನಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವನೇನು ಮಾಡ್ತಾನೆ, ಪಕ್ಕದಲ್ಲಿಂದ ನಿಂತ್ಕೊಂಡು ಎಲ್ಲ ಪೇಪರ್ ಹಾಯಿಸ್ಕೊಂಡು ಎಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಆದಮೇಲೆ ಅವನು ಒಂದು ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಅವ್ರು ಏನು ಹೇಳ್ತಿರ್ತಾರೋ ಅದನ್ನೇ ಅವನಲ್ಲಿ ಬರ್ಕೊತಾ ಇರ್ತಾನೆ. ಅದೇ ರೀತಿಯಿಂದ ಓದ್ತಾ ಇರ್ತಾನೆ.
ಹಲ್ಲೆಲೂಯಾ. ಹೋಗೋರು ಬರೋರು ಹುಡುಗರು ಇರ್ತಾರಲ್ವ, ಸೊ ಆ ಹುಡುಗರಿಂದನೂ ಕೂಡ ಅವನು ತಿಳ್ಕೊಳ್ತಾ ಇರ್ತಾನೆ ಮಾಹಿತಿಯನ್ನು. ಯಾಕೆಂದರೆ ಯಾವ ರೀತಿ ನಾನು ಬರ್ಕೋಬೇಕು, ಯಾವ ರೀತಿ ಇಲ್ಲ ತಿಳಿಸ್ಕೊಡ್ರಿ ಅಂದಾಗ ತಿಳಿಸ್ಕೊಂಡು ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನಲ್ಲಿ 5ನೇ ಕ್ಲಾಸ್ವರೆಗೂ ಅದೇ ರೀತಿ ಮಾಡ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ಸೊ ಹಾಗೆ ಅದೇ ರೀತಿ ಮಾಡಿಕೊಂಡು ಕೂಡ ಎಜುಕೇಷನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೂ ಕೂಡ ಹಾಗೆ ಪೇಪರ್ ಆಯ್ತಾ ಇರ್ತಾನೆ. ಸೊ ಆಗ ಆ ಮುಗ್ಧ ಮಗನನ್ನು ನೋಡಿಬಿಟ್ಟು ದೇವರಿಗೆ ಆ ಹುಡುಗನ ಮೇಲೆ ಕನಿಕರ, ಪ್ರೀತಿ, ತುಂಬ ವಾತ್ಸಲ್ಯ ಬರುತ್ತೆ ಪ್ರಿಯರೇ. ಸೊ ಆಗ ದೇವ್ರು ಏನು ಮಾಡ್ತಾರೆ ಗೊತ್ತಾ, ಏನಿಲ್ಲ, ಅಲ್ಲಿ ಆತ ಪೇಪರ್ ಆಯೋಕ್ಕೆ ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಪ್ರತಿದಿನವೂ ಕೂಡ ಆ ಯೌವನಸ್ಥನು ಪೇಪರ್ ಆಯುವಾಗ ದೇವರ ವಾಕ್ಯ ಅವರ ಕಣ್ಣಿಗೆ ಬೀಳುತ್ತೆ. ಹಲ್ಲೆಲೂಯಾ. ಆ ಹುಡುಗ ನನಗೆ ಯಾಕೆ ಬೇಕು, ನನಗೆ ಯಾಕಿಲ್ಲ ಅಂತೇಳ್ಬಿಟ್ಟು ಬಿಸಾಗಲಿಲ್ಲ, ತೊಗೊಂಡು ಅದನ್ನು. ಹಲ್ಲೆಲೂಯಾ. ಅದನ್ನು ತೊಗೊಂಡು ಅದು ಏನಿದೆ ಅಂತ ನೋಡಿದ ಪ್ರಿಯರೇ, ಸೊ ಅಲ್ಲಿ ದೇವರ ವಾಕ್ಯ ಇತ್ತು. ಹಲ್ಲೆಲೂಯಾ. ಆದಿಯಿಂದ ದೇವರ ವಾಕ್ಯ ಇತ್ತು, ಅದೇ ದೇವರಾಗಿತ್ತು ಅಂತ ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಅದು ದೇವರಾಗಿತ್ತು, ಅದು ದೇವರ ಬಳಿಯಲ್ಲಿತ್ತು ಅಂತ. ಸೊ ಅದೇ ರೀತಿಯಿಂದ ಆ ವಾಕ್ಯ ಆ ಹುಡುಗನಿಗೆ ತಲುಪಿತು. ಸೊ ಅದರಲ್ಲಿ ನೋಡ್ದ, ಅದರಲ್ಲಿ ಅವರ ಜೊತೆ ಮಾತಾಡಿದ್ರು. ಆ ಹುಡುಗ ಆ ಕ್ಷಣದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇಡೀ ಬುಕ್ಕನ್ನೇ ನಾನು ಓದಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟ. ಸೊ ಆಗ ಪೇಪರ್ ಆಗೋದು ಎಲ್ಲನೂ ಬಿಟ್ಬಿಟ್ಟು ಓದ್ತಾನೆ. ದೇವರು ಅವ್ರ ಜೊತೆ ಮಾತಾಡಿದಾಗ ಪ್ರಿಯರೇ, ಎಷ್ಟೆಲ್ಲ ಹುಡುಗನಿಗೆ ಏನೋ ಒಂಥರ ರೋಮಾಂಚನಾಗಿ ಬದಲಾವಣೆ ಆಗಿಬಿಡುತ್ತೆ. ಹಲ್ಲೆಲೂಯಾ. ಸೊ ಆ ಬದಲಾವಣೆ ಆಗಿಬಿಡುತ್ತೆ. ಪ್ರತಿದಿನ ಕೂಡ ಅದೇ ರೀತಿ. ಈಗ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಎಜುಕೇಷನ್ ಮಾಡ್ತಾಯಿದ್ದ. ಹಲ್ಲೆಲೂಯಾ. ಪೇಪರ್ ಆಯ್ತಾ ಇದ್ದ, ಪೇಪರ್ ಮಾರ್ಕೊಂಡು ತನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಎಜುಕೇಷನ್ ಮಾಡೋದಕ್ಕೆ ಸ್ಕೂಲಿಗೆ ಹೋಗಿ ಹೊರಗಡೆ ನಿಂತ್ಕೊಂಡು ಪಾಠ ಕೇಳಬೇಕು. ಆದರೆ ಇವಾಗಲಿದ್ದ ಆ ಥರ ಮಾಡಲಿಲ್ಲ. ಯಾಕೆಂದರೆ ದೇವರ ವಾಕ್ಯ ಸಿಕ್ಕಿದಲ್ವ, ಪೇಪರೆಲ್ಲ ಆಯ್ಕೊಂಡು ಎಲ್ಲ ಆದಮೇಲೂ ಕೂಡ ದೇವರ ಒಂದು ಬುಕ್ಕು ತೊಗೊಂಡು, ಬೈಬಲ್ಲು, ಅದನ್ನು ತೊಗೊಂಡು ಸ್ಟಡಿ ಮಾಡೋಕ್ಕೆ ಕೊಡ್ತಾನೆ. ಸೊ ಪ್ರತಿದಿನ ಕೂಡ ಅದನ್ನು ಓದ್ತಾ ಇರ್ತಾನೆ. ದೇವರು ಆತನ ಜೊತೆ ಮಾತಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ಕೂಡ ಪ್ರಿಯರೇ, ನಿಜವಾಗ್ಲೂ ಅಂದರೂ ಅದನ್ನು ಚೆನ್ನಾಗಿಯೇ ಓದ್ತಾನೆ. ದೇವರ ವಾಕ್ಯಗಳು ಕೂಡ ಗೊತ್ತಾಗುತ್ತೆ. ಪ್ರಾರ್ಥನೆ ಯಾವ ರೀತಿ ಮಾಡಬೇಕಂತ ಗೊತ್ತಾಗುತ್ತೆ. ನಿಜವಾದ ದೇವರು ಕೂಡ ಯಾರು ಅಂತ ಹೇಳಿ ಆ ಯೌವನಸ್ಥನಿಗೆ, ಆ ಹುಡುಗನಿಗೆ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಗೊತ್ತಾದಾಗ ಎಲ್ಲನೂ ಕೂಡ ಗ್ರಹಿಸ್ಕೊಳ್ತಾರೆ. ಯಾಕೆಂದರೆ ಅವನು ಓದಿದಾನೆ ಅಲ್ವ, ಅವನಿಗೆ ಗೊತ್ತಾಗುತ್ತೆ ಯಾವ ರೀತಿ ಓದಬೇಕು, ಯಾವ ರೀತಿ ಓದಬಾರ್ದು ಅಂತ. ಯಾಕೆಂದರೆ ಪ್ರತಿಯೊಂದು ಓದ್ತಾ ತುಂಬ ಸಿಹಿಕರವಾಗುತ್ತೆ ಆತನ ಬಾಯಿಗೆ, ಆತನ ನಾಲಿಗೆಗೆ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಎಷ್ಟು ಸಿಹಿ ಅಂತ ಇದೆ ಅಲ್ವ, ಜೇನು ತುಪ್ಪಕ್ಕಿಂತಲೂ ಸೊಗಸಾದ ಸಿಹಿ ಅಂತ. ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ಆ ಹುಡುಗನ ಕೂಡ ಓದ್ತಾ ಇರ್ತಾನೆ, ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊಳ್ತಾನೆ. ಹಲ್ಲೆಲೂಯಾ. ಪೇಪರ್ ಆಯೋ ಹುಡುಗ ಪ್ರಿಯರ ಒಂದು ದಿನ ನಿಜವಾಗ್ಲೂ ಯೌವನಸ್ಥನಾಗಿ ಬೆಳೀತಾ ಸೇವಕನಾಗಿ ಬದಲಾಗ್ತಾನೆ ಪ್ರಿಯರ. ಹಲ್ಲೆಲೂಯಾ. ಸೇವಕನಾಗಿ ಬದಲಾಗಿ ನಿಜವಾದ ಜೀವಿತ ತಿಳ್ಕೊಂಡು ಪಾಸ್ಟರ್ ಆಗಿ ಪೇಪರ್ ಆಯ್ತಾ ಇದ್ನಲ್ಲ. ಹಲ್ಲೆಲೂಯಾ. ಅಂಥ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವರಿಗೆ ಊಟ ಕೊಟ್ಟು, ಹಲ್ಲೆಲೂಯಾ, ಈತಾಗಿ ಏನು ಮಾಡಬೇಕು, ಪೇಪರ್ ಹಾಡ್ಕೊಂಡು ಇದು ಮಾಡ್ಕೋಬೇಕು. ಆದರೆ ಈಗ ಯಾರು ಸ್ಲಮ್ಮಲ್ಲಿ ಇದ್ದು ಪೇಪರ್ ಆಯ್ತಾರಲ್ಲ ಅಂಥವ್ರಿಗೂ ಕೂಡ ಊಟ ಇಲ್ದರೂ ಕೂಡ ಊಟ ಕೊಡುವ ರೀತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ನೀನು ಕೂಡ ನಿನ್ನೆ ಹೇಳ್ಬೇಕಂದ್ರೆ ನಿನ್ನೆ ಜೀವಿತದಲ್ಲಿ, ನಿನ್ನೆ ಅಂತ ಹೇಳಿದ್ರೆ ಯೇಸು ಇರ್ಲಾರ ಜೀವಿತದಲ್ಲಿ ನೀನು ಯಾವ ರೀತಿಯಾಗಿದ್ದೆ, ಹಲ್ಲೆಲೂಯಾ, ನಿನಗೆ ಬದಲಾವಣೆ ತಗೋತಾ ಇದೀಯಾ. ಅದೇ ರೀತಿಯಿಂದ ಇವತ್ತೆಲ್ಲ ನಾಳೆ ನೀನು ಕೂಡ ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ ಬದಲಾಗ್ತೀಯ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಇವತ್ತು ಏನು ಇರಲಾರ್ದ ಸ್ಥಿತಿಯಲ್ಲಿರ್ಬೋದು, ಆದ್ರೂ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಡೆದಾಗ ಹಲ್ಲೆಲೂಯಾ ದೇವರನ್ನಲ್ಲಿ ಕಾರ್ಯ ಮಾಡ್ತಾನೆ. ಸೊ ಈ ರೀತಿಯಾಗಿ ನೀವು ಬದಲಾಗ್ತೀಯ. ಹಲ್ಲೆಲೂಯಾ. ನೋಡಿದ್ರಲ್ವಾ, ಸ್ಲಮ್ಮಲ್ಲಿರೋ ಹುಡುಗನ್ನ ಯಾವ ರೀತಿಯಿಂದ ಯಾವ ಸ್ಥಳಕ್ಕೆ, ಹಲ್ಲೆಲೂಯಾ, ಯಾವ ರೀತಿಯಿಂದ ಯಾವ ಮಟ್ಟಿಗೆ ತೊಗೊಂಡೋದ್ರು ದೇವರು. ಅವನು ಯಾವ ಸ್ಟೇಟಸಲ್ಲಿ ಬಿದ್ದಿದ್ದ, ಸೊ ಈಗ ಯಾವ ಸ್ಟೇಟಸ್ಸಿಗೆ ಕರ್ಕೊಂಡೋದ್ರು ದೇವರು. ಹಲ್ಲೆಲೂಯಾ. ಸೊ ನಿನ್ನ ಜೀವಿತದಲ್ಲೂ ಕೂಡ ಇದೇ ರೀತಿಯಾಗಿ ಅನೇಕ ಕಾರ್ಯಗಳು ನಡೆಯುತ್ತೆ ಪ್ರಿಯರೇ. ದಾರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ, ಹಲ್ಲೆಲೂಯಾ. ದರಿದ್ರನನ್ನು ಧೂಳಿನಿಂದೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿರುವೆ, ನಿನ್ನ ಮಹಿಮೆ ಅರಿಯದೆ ನಾವೋದರು, ಹಲ್ಲೆಲೂಯಾ, ನಿನ್ನ ಮಹಿಮೆ ಅರಿಯದೆ ನಾವೋದರು
ಕರುಣಿಸಿದೆ ಅಪ್ಪ ನನ್ನ ಆತ್ಮವ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರುಣಿಸಿದೆ ಅಪ್ಪ ನನ್ನ ಆತ್ಮವ, ಮನ ತುಂಬಿ ಹಾಡುವೆ ಸಯ, ಮನಸಾರೆ ಸ್ತುತಿಸುವೆ ನಿನ್ನನ್ನು. ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ಕೂಡ ನಿನ್ನನ್ನು ಕೂಡ ಧೂಳಿನಿಂದ ಎತ್ತಿ ಪ್ರಿಯರೇ ಬಂಡೆ ಮೇಲೆ ನಿಲ್ಲಿಸ್ತಾನೆ. ನೀನು ಯೋಚನೆ ಮಾಡ್ತಾ ಇರ್ಬೋದು, ನಾನು ಇದೇ ಸ್ಥಿತಿಯಲ್ಲಿ ಬಿದ್ದಿದ್ದೇನೆ, ನನ್ನನ್ನು ದೇವರು ಯಾವಾಗ ಎತ್ತುತ್ತಾನೆ ಅಂತ. ಕಣ್ಣೀರಿಂದ ಇದೆಯೇನೋ, ದುಃಖದಿಂದ ಇದೆಯೇನೋ, ಯೋಚನೆ ಮಾಡಬೇಡ ಬ್ರದರ್ ಆ್ಯಂಡ್ ಸಿಸ್ಟರ್. ಚಿಂತೆ ಮಾಡೋಕ್ಕೆ ಹೋಗಬೇಡ, ಅಳಬೇಡ. ನಿನಗಂತ ದೇವರು ತೆಗೆದಿಟ್ಟಿದ್ದನ್ನು ಯಾರು ಕೂಡ ಅಪಹರಿಸಲಾರ್ದಂತೆ ನೀನು ಅದನ್ನು ಜಾಗ್ರತೆ ಪಡಿಸ್ಕೋಬೇಕಾದ್ರೆ ನಿಜವಾಗ್ಲೂ ದೇವರನ್ನು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು. ಪ್ರಾರ್ಥನೆಯಲ್ಲಿ ಒಳ್ಳೆ ರೀತಿಯಿಂದ, ಹಲ್ಲೆಲೂಯಾ, ಪ್ರಾರ್ಥನೆಯಲ್ಲಿ ಒಳ್ಳೆ ರೀತಿಯಿಂದ ನೀನು ಇನ್ನೂ ಹೆಚ್ಚಾಗಿ ಯವ್ವನಸ್ಥಳಾಗಿ ಹಲ್ಲೆಲೂಯಾ, ದೇವರ ಮಗನಾಗಿ ದೇವರ ಮಗಳಾಗಿ ಆತ್ಮಿಕ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿಕೋ. ಹಲ್ಲೆಲೂಯಾ. ಆಗ ನೀನು ಪ್ರತಿ ಒಂದು ಕಾರ್ಯನೂ ಕೂಡ ಯೇಸುವಿನ ನಾಮದಲ್ಲಿ ಸಫಲವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.